ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಸತೀಶ್ ಕುಮಾರ್. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಮಾರ್ಟ್ ವರ್ಕ್ ವರ್ಸಸ್ ಹಾರ್ಡ್ ವರ್ಕ್ ಈ ಟಾಪಿಕನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಬಹಳಷ್ಟು ಜನ ಈ ರೀತಿ ಕಿರ್ಚಾಡ್ತಾ ಇರ್ತಾರಂದರೆ, ನಾನು ಸ್ಮಾರ್ಟ್ ವರ್ಕನ್ನು ಮಾಡುವೆ ಸಕ್ಸಸ್ಫುಲ್ ಆಗುವೆ, ನಾನು ಹಾರ್ಡ್ ವರ್ಕನ್ನು ಮಾಡಲ್ಲ, ಬರೀ ನಾನು ಸ್ಮಾರ್ಟ್ ವರ್ಕನ್ನು ಮಾಡುವೆ ಮತ್ತು ಬೇಗನೆ ಸಕ್ಸಸ್ಫುಲ್ ಆಗುವೆ, ರಾತ್ರಿ ಶ್ರೀಮಂತನಾಗಿಬಿಡುವೆ ಅಂತೆಲ್ಲ ಕೂಗಾಡ್ತಾ ಇರ್ತಾರೆ. ಬಟ್ ಇವರಿಗೆ ಆ್ಯಕ್ಚುಯಲ್ ಆಗಿರುವ ಸ್ಮಾರ್ಟ್ ವರ್ಕ್ ಅಂದರೆ ಏನು ಎಂಬುದೇ ಗೊತ್ತಿರಲ್ಲ. ಹಾಗೆ ಸುಮ್ಮನೆ ಎಲ್ಲೋ ಕೇಳಿರ್ತಾರೆ, ಎಲ್ಲೋ ಓದಿರ್ತಾರೆ, ಸ್ಮಾರ್ಟ್ ವರ್ಕ್ ನಾ ಸ್ಮಾರ್ಟ್ ವರ್ಕ್ ಮಾಡ್ತೀನಿ ಅಂತೆಲ್ಲ ಓಡಾಡ್ತಾ ಇರ್ತಾರೆ. ಬಟ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಇವರಿಗೆ ಸ್ಮಾರ್ಟ್ ವರ್ಕ್ ಅಂದರೆ ಏನು ಅಂತಾನೆ ಎಕ್ಸಾಕ್ಟಾಗಿ ಗೊತ್ತಿರಲ್ಲ. ಸೊ ಅದಕ್ಕಾಗಿ ಇವರು ಏನನ್ನೂ ಕೂಡ ಅಚೀವ್ ಮಾಡಲ್ಲ. ಸರಿನಾ? ನಾನು ನಿಮಗೆ ಇದೇ ಒಂದು ಸೇಮ್ ಪ್ರಶ್ನೆಯನ್ನು ಕೇಳುವೆ. ಡಿಯರ್, ಅಕಾರ್ಡಿಂಗ್ ಟು ಯು, ವಾಟ್ ಈಸ್ ದ ಮೀನಿಂಗ್ ಆಫ್ ಸ್ಮಾರ್ಟ್ ವರ್ಕ್? ನಿಮ್ಮ ಪ್ರಕಾರ ಸ್ಮಾರ್ಟ್ ವರ್ಕ್ ಅಂದರೆ ಏನು ಎಂಬುದನ್ನು ತಪ್ಪದೇ ಕಮೆಂಟ್ ಮಾಡಿ. ಬರೀ ಒನ್ವೆಯಲ್ಲಿ ಕುಂತ್ಕೊಂಡು ವಿಡಿಯೋ ಮಾಡೋದ್ರಿಂದ ಇಲ್ಲವೇ ವಿಡಿಯೋ ನೋಡೋದ್ರಿಂದ ಯಾವುದೇ ಥರನಾದ ಇಂಪ್ರೂವ್ಮೆಂಟ್ ಆಗಲ್ಲ. ಸೊ ನೀವು ನಿಮ್ಮ ಮೆದುಳಿಗೂ ಕೂಡ ಸ್ವಲ್ಪ ಕೆಲಸವನ್ನು ಕೊಡಬೇಕಾಗತ್ತೆ. ಅಟ್ಲೀಸ್ಟ್ ನೀವು ಸ್ವಲ್ಪ ಯೋಚನೆ ಮಾಡಿ, ಈ ವಿಡಿಯೋವನ್ನು ಇಲ್ಲೇ ಪಾಸ್ ಮಾಡಿ ಮತ್ತು ಯೋಚನೆ ಮಾಡಿ, ನಿಮ್ಮ ಪ್ರಕಾರ ಸ್ಮಾರ್ಟ್ ವರ್ಕ್ ಅಂದರೆ ಏನು ಅಂತ. ಮತ್ತು ಯೋಚನೆ ಮಾಡಿದ ನಂತರ ಅದನ್ನು ತಪ್ಪದೇ ಕಮೆಂಟ್ ಮಾಡಿ. ಕೆಲವೊಂದಿಷ್ಟು ಮೋಟಿವೇಶ್ನಲ್ ಸ್ಪೀಕರ್ಗಳು ಕೂಡ ಇದನ್ನೇ ಕಿರಿಸ್ತಾ ಇರ್ತಾರೆ. ಹಾರ್ಡ್ ವರ್ಕ್ ಮಾಡಬೇಡಿ, ರಿಕ್ಷಾ ಓಡಿಸಬೇಡಿ, ಮಜದೂರಿ ಮಾಡಬೇಡಿ, ಸ್ಮಾರ್ಟ್ ವರ್ಕ್ ಮಾಡಿ ಅಂತೆಲ್ಲ ಕಿರ್ಚಾಡ್ತಾ ಇರ್ತಾರೆ. ಸೊ ಭಾರತದಲ್ಲಿ ಬಾಬಾ ಆಗೋಕೆ ಮತ್ತು ಮೋಟಿವೇಶ್ನಲ್ ಸ್ಪೀಕರ್ ಆಗೋಕೆ ಇರಬೇಕಾದ ಮೊದಲ ಕ್ವಾಲಿಫಿಕೇಷನ್ ಏನಪ್ಪ ಅಂತಂದರೆ, ನಿಮ್ಮ ಹತ್ರ ಬ್ರೇನ್ ಇರಬಾರ್ದು, ಮೆದುಳೇ ಇರಬಾರ್ದು, ಮತ್ತು ನೀವು ಬೇಶರ್ಮಾಗಿರಬೇಕು. ಅಂದಾಗಲೇ ನೀವು ಭಾರತದಲ್ಲಿ ಬಾಬಾ ಆಗೋಕೆ ಸಾಧ್ಯ ಮತ್ತು ಮೋಟಿವೇಶ್ನಲ್ ಬಾಬಾ ಆಗೋಕ್ಕೂ ಕೂಡ ಸಾಧ್ಯ. ನಾನು ನಿಮಗೆ ಕ್ಲಿಯರ್ ಕಟ್ಟಾಗಿ ಹೇಳುವೆ, ನೀವು ಬರೀ ಸ್ಮಾರ್ಟ್ ವರ್ಕ್ ಮಾಡಿದರೆ ನಿಮಗೆ ಸಕ್ಸಸ್ ಸಿಗಲ್ಲ. ಓನ್ಲಿ ಸ್ಮಾರ್ಟ್ ವರ್ಕ್ ಈಸ್ ನಾಟ್ ಈಕ್ವಲ್ ಟು ಸಕ್ಸಸ್. ಬರೀ ಸ್ಮಾರ್ಟ್ ವರ್ಕ್ ಮಾಡೋದ್ರಿಂದ ನಿಮಗೆ ಸಕ್ಸಸ್ ಸಿಗಲ್ಲ. ಹಾರ್ಡ್ ವರ್ಕ್ ಈಸ್ ಆಲ್ಸೋ ನಾಟ್ ಈಕ್ವಲ್ ಟು ಸಕ್ಸಸ್. ಬರೀ ಹಾರ್ಡ್ ವರ್ಕ್ ಮಾಡಿದರೂ ಕೂಡ ನಿಮಗೆ ಸಕ್ಸಸ್ ಸಿಗಲ್ಲ. ಯಾವಾಗ ನೀವು ಸ್ಮಾರ್ಟ್ ವರ್ಕ್ ಪ್ಲಸ್ ಹಾರ್ಡ್ ವರ್ಕ್ ಮಾಡ್ತಿರೋ ಆವಾಗಲೇ ನಿಮಗೆ ಸಕ್ಸಸ್ ಸಿಗತ್ತೆ. ಇದು ತುಂಬಾ ಡೀಪ್ ಆಗಿರುವ ಕಾನ್ಸೆಪ್ಟ್ ಆಗಿದೆ. ಯಾರು ತಮ್ಮ ಲೈಫಲ್ಲಿ ಜೀರೋದಿಂದ ಸ್ಟ್ರಗಲ್ ಮಾಡಿ ಮುಂದೆ ಬಂದಿರ್ತಾರೋ ಅಂಥವರಿಗೆ ಮಾತ್ರ ಈ ಕಾನ್ಸೆಪ್ಟು ಅರ್ಥ ಆಗತ್ತೆ. ಸ್ಮಾರ್ಟ್ ವರ್ಕ್ ಈಸ್ ನಾಟ್ ಈಕ್ವಲ್ ಟು ಸಕ್ಸಸ್, ಹಾರ್ಡ್ ವರ್ಕ್ ಈಸ್ ಆಲ್ಸೋ ನಾಟ್ ಈಕ್ವಲ್ ಟು ಸಕ್ಸಸ್, ಸ್ಮಾರ್ಟ್ ವರ್ಕ್ ಪ್ಲಸ್ ಹಾರ್ಡ್ ವರ್ಕ್ ಈಸ್ ಈಕ್ವಲ್ ಟು ಸಕ್ಸಸ್. ಬರೀ ಒಂದರಿಂದಲೇ ನಿಮಗೆ ಸಕ್ಸಸ್ ಸಿಗಲ್ಲ. ಸ್ಮಾರ್ಟ್ ವರ್ಕ್ ಪ್ಲಸ್ ಹಾರ್ಡ್ ವರ್ಕ್ ಎರಡೂ ಇದ್ರೇ ನಿಮಗೆ ಸಕ್ಸಸ್ ಸಿಗತ್ತೆ. ಕೆಲವೊಂದಿಷ್ಟು ಸಂಗತಿಗಳಲ್ಲಿ ನೀವು ಬರೀ ಹಾರ್ಡ್ ವರ್ಕನ್ನಷ್ಟೇ ಮಾಡಿ ಸಕ್ಸಸ್ಫುಲ್ ಆಗ್ಬೋದು, ಪಾಸಿಬಿಲಿಟಿ ಇದೆ. ಯಾವಾಗ ಟ್ಯಾಲೆಂಟು ಕೆಲಸ ಮಾಡ್ತಾ ಇರಲ್ವೋ ಆವಾಗ ನೀವು ಹಾರ್ಡ್ ವರ್ಕನ್ನು ಮಾಡಿ ಟ್ಯಾಲೆಂಟನ್ನು ಓವರ್ಟೇಕ್ ಮಾಡಿ ಸಕ್ಸಸ್ಫುಲ್ ಆಗ್ಬೋದು. ಬಟ್ ನೀವು ಬರೀ ಸ್ಮಾರ್ಟ್ ವರ್ಕ್ ಮಾಡಿ ಯಾವತ್ತೂ ಕೂಡ ಸಕ್ಸಸ್ಫುಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇದು ತುಂಬಾ ಡೀಪ್ ಆಗಿರುವ ಮಾತಾಗಿದೆ ಮತ್ತು ಮೋಸ್ಟ್ ಕಾಂಟ್ರವರ್ಸಿಯಲ್ ಮಾತಾಗಿದೆ. ಯಾರಿಗೆ ಮೆದುಳಿದೇನೋ ಬರೀ ಅವರಿಗೆ ಮಾತ್ರ ಅರ್ಥ ಆಗುತ್ತೆ. ಬರೀ ಸ್ಮಾರ್ಟ್ ವರ್ಕನ್ನು ಮಾಡಿ ಸಕ್ಸಸ್ಫುಲ್ ಆಗೋಕ್ಕೆ ಸಾಧ್ಯ ಇಲ್ಲ. ಸ್ಮಾರ್ಟ್ ವರ್ಕಿನ ಜೊತೆಗೆ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ, ಸ್ಮಾರ್ಟಾಗಿ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ. ಸೊ ಇದಕ್ಕೆ ನೀವು ಮೊದಲಿಗೆ ಏನು ತಿಳ್ಕೊಬೇಕಪ್ಪ ಅಂತಂದರೆ, ಈ ಸ್ಮಾರ್ಟ್ ವರ್ಕ್ ಅಂದರೆ ಏನು ಎಂಬುದನ್ನು ತಿಳಿದುಕೊಳ್ಳಬೇಕಾಗತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂತಂದರೆ, ಸ್ಮಾರ್ಟ್ ವರ್ಕ್ನಲ್ಲಿ ನೀವು ಮೊದಲನೇದಾಗಿ ಏನು ಮಾಡಬೇಕಪ್ಪ ಅಂತಂದರೆ, ಮ್ಯಾನೇಜ್ ಯುವರ್ ಟೈಮ್ ಎಫೆಕ್ಟಿವ್ಲಿ. ನೀವು ನಿಮ್ಮ ಸಮಯವನ್ನು ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡೋದನ್ನು ಕಲಿಬೇಕು. ಬಹಳಷ್ಟು ಜನರ ಹತ್ರ ಟೈಮೇ ಇರಲ್ಲ, ಏಕೆಂದರೆ ಅವರು ತಮ್ಮ ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡಲ್ಲ. ಸೊ ಅವರು ಟೈಮನ್ನು ಮ್ಯಾನೇಜ್ ಮಾಡದೇ ಇದ್ದರೆ ಅವರ ಫೋಕಸ್ ವ್ಯರ್ಥ ಆಗ್ತಾ ಇರುತ್ತೆ, ಟ್ಯಾಲೆಂಟ್ ವೇಸ್ಟ್ ಆಗ್ತಾ ಇರುತ್ತೆ, ದುಡ್ಡು ವೇಸ್ಟ್ ಆಗ್ತಾ ಇರುತ್ತೆ, ಅನಾವಶ್ಯಕವಾದ ಸಂಗತಿಗಳಲ್ಲಿ ಸಿಲುಕಿ ಅವರು ಒದ್ದಾಡ್ತಾ ಇರ್ತಾರೆ. ಸೊ ಇಂಥ ವಿಚಾರಗಳಲ್ಲಿ ಅವರು ಎಷ್ಟೇ ಹಾರ್ಡ್ ವರ್ಕ್ ಮಾಡಿದರೂ ಕೂಡ ಏನೂ ಕೆಲಸ ಆಗಲ್ಲ. ಸೊ ಇಲ್ಲಿ ಆತ ಟೈಮನ್ನೇ ಮ್ಯಾನೇಜ್ ಮಾಡ್ತಾ ಇಲ್ಲ ಅಂತಂದರೆ ಅವನು ಆ್ಯಕ್ಚುಯಲ್ ಆಗಿ ಅವನ ಸ್ಮಾರ್ಟ್ ವರ್ಕ್ ಏನು ಎಂಬುದನ್ನೇ ಅರ್ಥ ಮಾಡಿಕೊಂಡಿರಲ್ಲ. ಸೊ ಟೈಮ್ ಮ್ಯಾನೇಜ್ಮೆಂಟನ್ನು ಮಾಡೋದರ ಜೊತೆಗೆ 80-20 ರೂಲನ್ನು ಆತ ಅಪ್ಲೈ ಮಾಡಬೇಕಾಗತ್ತೆ. 80-20 ರೂಲು ನಿಮಗೆ ಗೊತ್ತಿದೆ ಅಂತ ಅನ್ಕೋತೀನಿ. ನಿಮಗೆ ಸಿಕ್ಕಿರುವ ಒಟ್ಟಾರೆ ರಿಸಲ್ಟ್ಗಳಲ್ಲಿ 80% ರಿಸಲ್ಟ್ಗಳು ಬರೀ 20% ಆ್ಯಕ್ಷನ್ಸ್ಗಳಿಂದ ಸಿಗ್ತವೆ. ಸೊ ನೀವು ಇಲ್ಲಿ ನಿಮ್ಮ ಕೆಲಸದಲ್ಲಿ, ಬಿಸ್ನೆಸ್ಸಲ್ಲಿ, ಪ್ರೊಫೆಷನ್ನಲ್ಲಿ, ರಿಲೇಷನ್ಶಿಪ್ನಲ್ಲಿ ಯಾವ 20% ಆ್ಯಕ್ಷನ್ಗಳಿಂದ ನಿಮಗೆ 80% ಬೆನಿಫಿಟ್ ಆಗ್ತಾ ಇದೆ ಎಂಬುದನ್ನು ಪತ್ತೆ ಹಚ್ಚಬೇಕು.
ನಿಮಗೆ ಯಾವ ಕೆಲಸವನ್ನು ಮಾಡಬೇಕು ಎಂಬುದು ಗೊತ್ತಿಲ್ಲದಿದ್ದರೂ ಕೂಡ ಪರವಾಗಿಲ್ಲ, ಅದನ್ನು ಅನಂತರ ನೀವು ತಿಳ್ಕೊಬೋದು. ಬಟ್ ಇದಕ್ಕಿಂತಲೂ ಮುಂಚೆ ನಿಮಗೆ ಯಾವ ಕೆಲಸವನ್ನು ಮಾಡಬಾರ್ದು ಎಂಬುದು ಚೆನ್ನಾಗಿ ಗೊತ್ತಿರಬೇಕು. ನಿಮಗೆ ಏನೂ ಗೊತ್ತಿಲ್ಲಪ್ಪ ಅಂತಂದರೆ ನೀವು 0 ಪೊಸಿಷನ್ನಲ್ಲಿರ್ತೀರ. ಆದರೆ ಏನೂ ಗೊತ್ತಿಲ್ಲದೆ ಏನಾದರೂ ಒಂದನ್ನು ಮಾಡೋಕ್ಕೆ ಹೋಗಿ ಎಡವಟ್ಟು ಮಾಡಿಕೊಂಡ್ರೆ ನೆಗೆಟಿವ್ಗೆ ಹೋಗ್ತೀರ. ನೆಗೆಟಿವ್ದಿಂದ 0ಗೆ ಬರೋಕ್ಕೆ, 0ದಿಂದ ಪಾಸಿಟಿವ್ಗೆ ಬರೋಕ್ಕೆ ಸಿಕ್ಕಾಪಟ್ಟೆ ಟೈಮ್ ಬೇಕಾಗತ್ತೆ, ದುಡ್ಡು ಖರ್ಚಾಗತ್ತೆ, ಇದರ ಜೊತೆಗೆ ನಿಮ್ಮ ಬದನಾಮಿ ಕೂಡ ಆಗುತ್ತೆ. ಅದಕ್ಕಾಗಿ ನಿಮಗೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲದಿದ್ದರೂ ಕೂಡ ಏನು ಮಾಡಬಾರ್ದು ಅನ್ನೋದು ಚೆನ್ನಾಗಿ ಗೊತ್ತಿರಬೇಕು. ಇದರ ಜೊತೆಗೆ ಯಾವುದಕ್ಕೆ ಎಸ್ ಹೇಳಬೇಕು, ಯಾವುದಕ್ಕೆ ನೋ ಹೇಳಬೇಕು ಎಂಬುದು ಕೂಡ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಸೊ ಟೈಮ್ ಮ್ಯಾನೇಜ್ಮೆಂಟನ್ನು ಮಾಡುವುದರ ಜೊತೆಗೆ 80-20 ಪ್ರಿನ್ಸಿಪಲನ್ನು ಅರ್ಥ ಮಾಡ್ಕೋಬೇಕು. ಮತ್ತು ನಿಮ್ಮ 20% ಮೋಸ್ಟ್ ಎಫೆಕ್ಟಿವ್ ಆ್ಯಕ್ಷನ್ಗಳ್ಯಾವು, ಕೆಲಸಗಳ್ಯಾವು ಎಂಬುದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಇದಾದ ನಂತರ ನೀವೇನು ಮಾಡಬೇಕಪ್ಪ ಅಂತಂದರೆ ಡೆಲಿಗೇಟ್ ಯುವರ್ ಲೋ ವ್ಯಾಲ್ಯೂ ವರ್ಕ್ಸ್. ಲೋ ವ್ಯಾಲ್ಯೂ ಕೆಲಸಗಳನ್ನೆಲ್ಲ ನೀವು ಡೆಲಿಗೇಟ್ ಮಾಡಬೇಕು, ಬೇರೆಯವರ ಕಡೆಯಿಂದ ಮಾಡಿಸಬೇಕು. ಶ್ರೀಮಂತರು ಹೆಂಗೆ ಮಾಡ್ತಾ ಇರ್ತಾರೆ ನೋಡಿ, ಎಲ್ಲ ಲೋ ವ್ಯಾಲ್ಯೂ ಕೆಲಸಗಳನ್ನು ಅವರು ಬೇರೆಯವರಿಗೆ ವಹಿಸಿರ್ತಾರೆ. ಎಕ್ಸಾಂಪಲ್ಗೋಸ್ಕರ ಹೇಳ್ಬೇಕಂತಂದರೆ ಮನೆಯಲ್ಲಿ ಸಾಫ್ ಸಫಾಯಿಯನ್ನು ಮಾಡೋದು, ಬಟ್ಟೆ ಒಗೆಯೋದು, ಅಡುಗೆ ಮಾಡೋದು, ಐರನ್ ಮಾಡೋದು, ಮನೆಯ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ನೋಡ್ಕೊಳ್ಳೋದು, ಆಫೀಸ್ನಲ್ಲಿ ಇರುವ ಸಣ್ಣ ಪುಟ್ಟ ಕೆಲಸಗಳನ್ನು ನೋಡ್ಕೊಳ್ಳೋದು, ಆಫೀಸ್ನ ಕ್ಲೀನಿಂಗ್ ಮಾಡೋದು, ಸ್ಟಾಪ್ ವರ್ಕ್ ಮಾಡೋದು, ಕ್ಲರ್ಕ್ ವರ್ಕ್ ಮಾಡೋದು, ಈ ಥರನಾದ ಎಲ್ಲ ಲೋ ವ್ಯಾಲ್ಯೂ ಕೆಲಸಗಳನ್ನು ಅವರು ಬೇರೆಯವರಿಗೆ ವಹಿಸ್ತಾರೆ. ಮತ್ತು ಇಲ್ಲಿ ಅವರು ತಮ್ಮ ಟೈಮನ್ನು ಉಳಿಸ್ತಾರೆ, ದುಡ್ಡನ್ನು ಅಭ್ಯಾಸಾಗಿ ಖರ್ಚು ಮಾಡ್ತಾರೆ. ಅವರು ಶ್ರೀಮಂತರು ಏನು ಮಾಡ್ತಾ ಇದ್ದಾರೆ, ದುಡ್ಡನ್ನು ಖರ್ಚು ಮಾಡಿ ಟೈಮನ್ನು ಉಳಿಸ್ತಾ ಇದ್ದಾರೆ. ಬಟ್ ಬಡವರು ಏನು ಮಾಡ್ತಾ ಇದ್ದಾರೆ, ಟೈಮನ್ನು ಖರ್ಚು ಮಾಡಿ ದುಡ್ಡನ್ನು ಉಳಿಸ್ತಾ ಇದ್ದಾರೆ. ಅದಕ್ಕಾಗಿ ಬಡವರಾಗ್ತಾ ಇದ್ದಾರೆ, ಶ್ರೀಮಂತರಾಗ್ತಾ ಇದ್ದಾರೆ. ಸೊ ನೀವೇನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಟೈಮನ್ನು ಉಳಿಸ್ಬೇಕು, ಲೋ ವ್ಯಾಲ್ಯೂ ಎಲ್ಲ ಕೆಲಸಗಳನ್ನು ಬೇರೆಯವರಿಗೆ ಡೆಲಿಗೇಟ್ ಮಾಡಿಕೊಡಬೇಕು, ವಹಿಸಿಕೊಡಬೇಕು. ನೀವೇನು ಮಾಡಬೇಕಪ್ಪ ಅಂತಂದರೆ ಫೋಕಸ್ ಆನ್ ಹೈ ವ್ಯಾಲ್ಯೂ ವರ್ಕ್ಸ್. ಹೈ ವ್ಯಾಲ್ಯೂ ವರ್ಕ್ ಮೇಲೆ ಫೋಕಸ್ ಮಾಡಬೇಕು. ಯಾವ ಕೆಲಸಗಳನ್ನು ಮಾಡೋದ್ರಿಂದ ನಿಮಗೆ ಜಾಸ್ತಿ ದುಡ್ಡು ಬರ್ತಾ ಇರುತ್ತೋ ಅದರ ಮೇಲೆ ನೀವು ಫೋಕಸ್ ಮಾಡಬೇಕು, ಅವುಗಳನ್ನು ಎಕ್ಸಲೆಂಟಾಗಿ ಮಾಡಬೇಕು. ಸೊ ನಿಮ್ಮ ಹೈ ವ್ಯಾಲ್ಯೂ ವರ್ಕ್ಗಳನ್ನು ನೀವು ಅರ್ಥ ಮಾಡಿಕೊಂಡು ಆ ಹೈ ವ್ಯಾಲ್ಯೂ ವರ್ಕ್ಗಳ ಮೇಲೆ ನೀವು ಹಾರ್ಡ್ ವರ್ಕ್ ಮಾಡಬೇಕು. ಅಂದಾಗ ನಿಮಗೆ ಸಕ್ಸಸ್ ಸಿಗತ್ತೆ. ಬರೀ ಸ್ಮಾರ್ಟ್ ವರ್ಕ್ ಅಂಥೇಳಿ ಕೋಟ್ ಹಾಕ್ಕೊಂಡು ಭಾಷಣ ಬಿಗಿಯೋದ್ರಿಂದ ಸಕ್ಸಸ್ ಸಿಗಲ್ಲ. ಈಗ ನೋಡಿ, ಯೂಟ್ಯೂಬ್ನಲ್ಲಿ ಆಲ್ಮೋಸ್ಟ್ ಆಲ್ ಜನ ಒಂದು 490 ರೂಪಾಯಿಗೆ ಒಂದು ಕೋಟ್ ಬರುತ್ತೆ. ಅದೇ ಒಂದು ಕೋಟನ್ನು ಅಮೆಜಾನ್ನಿಂದ ಆರ್ಡ್ರ್ ಮಾಡ್ಕೊಂಡ್ಬಿಟ್ಟು ಎಲ್ಲರೂ ಅದನ್ನು ಹಾಕೊಂಡ್ಬಿಟ್ಟು ದೊಡ್ಡ ಒಂದು ಬಿಲ್ಡಪ್ ಕೊಟ್ಕೊಂಡ್ಬಿಟ್ಟು ನಾನು ಕೂಡ ಮೋಟಿವೇಶ್ನಲ್ ಸ್ಪೀಕರು, ನಾನು ಕೂಡ ಬಿಸ್ನೆಸ್ ಕೋಚು ಅಂತೆಲ್ಲ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಕೋಟ್ ಹಾಕ್ಕೊಂಡು ಕಿರ್ಚಾಡೋದ್ರಿಂದ ಸ್ಮಾರ್ಟ್ ವರ್ಕ್ ಆಗಲ್ಲ. ಇದಕ್ಕೆ ಯಾರೂ ಸ್ಮಾರ್ಟ್ ವರ್ಕ್ ಅನ್ನಲ್ಲ. ಸ್ಮಾರ್ಟ್ ವರ್ಕ್ ಅಂತಂದರೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು, 80-20 ಪ್ರಿನ್ಸಿಪಲ್ ಅರ್ಥ ಮಾಡ್ಕೊಂಡು ಅಪ್ಲೈ ಮಾಡಬೇಕು, ಲೋ ವ್ಯಾಲ್ಯೂ ಕೆಲಸಗಳನ್ನು ಬೇರೆಯವರಿಗೆ ಡೆಲಿಗೇಟ್ ಮಾಡಬೇಕು, ಮತ್ತು ನೀವು ಹೈ ವ್ಯಾಲ್ಯೂ ವರ್ಕ್ಗಳ ಮೇಲೆ ಫೋಕಸ್ ಮಾಡಬೇಕು. ಹೈ ವ್ಯಾಲ್ಯೂ ವರ್ಕ್ಗಳ ಮೇಲೇ ನೀವು ಹಾರ್ಡ್ ವರ್ಕ್ ಮಾಡಬೇಕು. ಆವಾಗ ನಿಮ್ಮ ಸ್ಮಾರ್ಟ್ ವರ್ಕ್ ಆಗುತ್ತೆ, ಆವಾಗ ನಿಮಗೆ ಸಕ್ಸಸ್ ಸಿಗತ್ತೆ. ಸೊ ಇದನ್ನು ಅರ್ಥ ಮಾಡಿಕೊಳ್ಳಬೇಕಾದ ಅವಶ್ಯಕತೆ ತುಂಬಾ ಇದೆ. ಬಟ್ ಆಲ್ಮೋಸ್ಟ್ ಆಲ್ ಜನ ಇದನ್ನು ಅರ್ಥ ಮಾಡಿಕೊಳ್ಳಲ್ಲ. ಇಷ್ಟು ಡೀಪಾಗಿ ಯಾರೂ ಕೂಡ ಯೋಚನೆ ಮಾಡಲ್ಲ. ನಾನು ಈಗಾಗಲೇ ಹೇಳಿದ್ನಲ್ಲ, ಯಾರು ತಮ್ಮ ಲೈಫಲ್ಲಿ 0ದಿಂದ ಸಿನ್ಸಿಯರಾಗಿ ಸ್ಟ್ರಗಲ್ ಮಾಡ್ಕೊಂಡು ಬಂದಿದ್ದಾರೋ ಅವ್ರಿಗಿದು ಗೊತ್ತಾಗತ್ತೆ. ಸೊ ನೀವು ಮೊದಲ ದಿನವೇ ಇಷ್ಟೆಲ್ಲವನ್ನು ಮಾಡೋಕ್ಕೆ ಚಾನ್ಸೇ ಇಲ್ಲ. ನೀವೊಂದು ಸ್ಟಾರ್ಟಪ್ ಶುರು ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ, ಪ್ರಧಾನಮಂತ್ರಿ ನಿಮ್ಮ ದೋಸ್ತಲ್ಲ, ನಿಮಗೆ ಒಮ್ಮಿಂದೊಮ್ಮೆಲೆ 1000 ಕೋಟಿ ಕೊಡೋಕ್ಕೆ, ಎಲ್ಲವನ್ನ ಕೂಡ ಸ್ಯಾಂಕ್ಷನ್ ಮಾಡಿಕೊಡೋಕ್ಕೆ, ಸರಿನಾ? ಸೊ ನೀವು ಸ್ಟ್ರಗಲ್ ಮಾಡ್ತಾ ಇದ್ದೀರಾ, 0ದಿಂದ ಮಾಡ್ತಾ ಇದ್ದೀರಾ ಅಂತಂದರೆ ಮೊದಲ ದಿನ ನಿಮ್ಮೊಂದಿಗೆ ಯಾರೂ ಇರಲ್ಲ, ನೀವು ಒಬ್ಬರೇ ಮಾಡ್ತಾ ಇರ್ತೀರ. ಆವಾಗ ಎಲ್ಲ ಕೆಲಸಗಳನ್ನ ನೀವೇ ಮಾಡಬೇಕಾಗತ್ತೆ, ಹಾರ್ಡ್ ವರ್ಕನ್ನು ಮಾಡಲೇಬೇಕಾಗತ್ತೆ. ಸೊ ಅದನ್ನು ಬಿಟ್ಟು ನಾನು ಬರೀ ಸ್ಮಾರ್ಟ್ ವರ್ಕ್ ಮಾಡ್ತೀನಿ, ಕೋಟ್ ಹಾಕೊಂಡು ಅಡ್ಡಾಡ್ತೀನಿ, ವಿಸಿಟಿಂಗ್ ಕಾರ್ಡ್ ಮಾಡಿಕೊಂಡು ನಾನೇ ಫೌಂಡರ್ ಆ್ಯಂಡ್ CEO ಅಂತೇಳಿ ಎಲ್ಲ ಕಡೆ ಅಡ್ಡಾಡ್ಕೊಂಡು ಓಡಾಡ್ತೀನಿ ಅಂತಂದರೆ ಸ್ಟಾರ್ಟಪ್ ಮುಂದೆ ಬರಲ್ಲ. ಸೊ ಯಾವಾಗ ಮುಂದೆ ಬರುತ್ತೆ, ಕೆಲಸ ಮಾಡಿದಾಗ ಮುಂದೆ ಬರುತ್ತೆ. ಅಲ್ಲಿ ಹಾರ್ಡ್ ವರ್ಕು ಕೂಡ ಮೇನ್ ರೋಲ್ ಪ್ಲೇ ಮಾಡುತ್ತೆ. ಆದರೆ ಕೆಲವೊಂದಿಷ್ಟು ನಾಲಾಯಕರು ಇರ್ತಾರೆ. ಸೊ ಅಂಥವರಿಗೆ ಗೌರ್ಮೆಂಟ್ನಲ್ಲಿ ಎಲ್ಲ ಫೆಸಿಲಿಟಿ ಸಿಗುತ್ತೆ, ಯಾಕೆಂದರೆ ಅವರು ಚಮಚಾಗಿರಿ ಮಾಡ್ತಾರೆ. ಭಾರತದಲ್ಲಿ ಆಲ್ಮೋಸ್ಟ್ ಆಲ್ ಜನರ ಸಕ್ಸಸ್ಸಿನ ಸೀಕ್ರೆಟ್ ಏನಾಗಿದೆಯಪ್ಪ ಅಂತಂದರೆ ಬೂಟ್ ನೆಕ್ಕೋದು. ಸೊ ಆ ರೀತಿ ಬೂಟ್ ನೆಕ್ಕಿದಾಗ ಇವರಿಗೆ ಯಾವುದೋ ಒಂದು ಸ್ಕೀಮಲ್ಲಿ 15 ಕೋಟಿ 50 ಕೋಟಿ 100 ಕೋಟಿ ಗೌರ್ಮೆಂಟ್ನಿಂದ ತಂದಿರ್ತಾರೆ. ಸೊ ಅದನ್ನು ತಂದುಬಿಟ್ಟು ಅವರು ವರ್ಕರ್ಗಳನ್ನ ಹೈರ್ ಮಾಡ್ಬೋದು. ಬಟ್ ನಂತರ ನೀವು ನಿಯತ್ತಾಗಿ ಬರಬೇಕಂತಂದರೆ ಮೊದಲ ದಿನ ಅಲ್ಲಿ ಹಾರ್ಡ್ ವರ್ಕ್ ಮಾಡಲೇಬೇಕಾಗತ್ತೆ. ಅದಕ್ಕೆ ನಾನು ಹೇಳಿದಪ್ಪ ಅಂತಂದರೆ ಸಿನ್ಸಿಯರಾಗಿ ವರ್ಕ್ ಮಾಡೋರಿಗೆ ಮಾತ್ರ ಈ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ರಿಚ್ ಡಾಗ್ಸ್ಗಳಿಗೆ ಇದು ಯಾವತ್ತೂ ಕೂಡ ಅರ್ಥ ಆಗಲ್ಲ, ಯಾಕಂದರೆ ಅವ್ರ ಅಪ್ಪ ಎಲ್ಲ ಮಾಡಿಕೊಟ್ಟಿರ್ತಾನೆ, ಇಲ್ಲವೇ ಯಾವುದಾದ್ರೂ ಒಂದು ಸ್ಕೀಮಲ್ಲಿ ದುಡ್ಡು ತಂದು ಕೊಟ್ಟಿರ್ತಾನೆ. ಸೊ ಅವರಿಗಿದು ಅರ್ಥ ಆಗಲ್ಲ. ಬಟ್ ನೀವು ರಿಯಲ್ಲಾಗಿ ಮುಂದೆ ಬರಬೇಕು, ರಿಯಲ್ಲಾಗಿ ಸಕ್ಸಸ್ಫುಲ್ ಆಗಬೇಕು, ದುಡ್ಡು ಮಾಡಬೇಕಂತಂದರೆ
ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಸ್ಮಾರ್ಟ್ ವರ್ಕ್ ಈಸ್ ನಾಟ್ ಈಕ್ವಲ್ ಟು ಸಕ್ಸಸ್, ಹಾರ್ಡ್ ವರ್ಕ್ ಈಸ್ ಆಲ್ಸೋ ನಾಟ್ ಈಕ್ವಲ್ ಟು ಸಕ್ಸಸ್, ಸ್ಮಾರ್ಟ್ ವರ್ಕ್ ಪ್ಲಸ್ ಹಾರ್ಡ್ ವರ್ಕ್ ಈಸ್ ಈಕ್ವಲ್ ಟು ಸಕ್ಸಸ್. ಇದನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಲ್ಲಿ ಇವೆಲ್ಲ ವಿಷಯಗಳ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿರುವೆ, ಬಹಳಷ್ಟು ಥರದ ಟೆಕ್ನಿಕ್ಗಳನ್ನು ಕಲಿಸಿರುವೆ. ಒಂದು ವೇಳೆ ನೀವು ಕೂಡ ನಿಮ್ಮ ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡಿ ನಿಮ್ಮ ಲೈಫಲ್ಲಿ ಮುಂದೆ ಹೋಗಬೇಕಂತ ಅಂದ್ಕೊಂಡಿದ್ರೆ ನೀವು ನನ್ನ ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯಿನ್ ಆಗ್ಬೋದು. ಇದಕ್ಕಾಗಿ www.roaringbusinessschool.com ವಿಸಿಟ್ ಮಾಡಿ ಮತ್ತು ಕೋರ್ಸಿಗೆ ಜಾಯಿನ್ ಆಗಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.